ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಪ್ರೇಮ ಮಾವ ಶ್ರೀಧರ್ ಅವರು ಪೇಪರ್ನ ಓದ್ತಾ ಇರ್ತಾರೆ. ಬರೀ ಕೆಟ್ಟು ನ್ಯೂಸ್ ಓದಿ ಓದಿ ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಪ್ರೇಮ ಕೂಡ ಕಾಫಿನ ಮಾಡ್ಕೊಂಡು ಬರ್ತಾಳೆ. ಮಾವ ಕಾಫಿನ ತಗೊಳ್ಳಿ ಅಂದಿದ್ದ ತಕ್ಷಣ, ವಾವ್ ಪ್ರೇಮ, ನೀನು ಮಾಡಿರೋ ಕಾಫಿನ ಕುಡ್ದೇ ಹೋದರೆ ನನ್ನ ದಿನವೇ ಚೆನ್ನಾಗಿರೋದಿಲ್ಲಮ್ಮ. ಇಷ್ಟೊತ್ತು ಆ ಕೆಟ್ಟ ನ್ಯೂಸ್ ಓದಿ ಓದಿ ತಲೆ ಎಲ್ಲ ಕೆಟ್ಟೋಗಿತ್ತು. ಇವಾಗ ನೀನು ಕಾಫಿ ಕುಡ್ದಿದ್ದ ತಕ್ಷಣ ನನ್ನ ತಲೆಯಲ್ಲಿರೋ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು ಅಂತ ಪ್ರೇಮನ ಹೊಗಳ್ತಾನೆ ಇರ್ತಾರೆ. ಅದನ್ನು ಮಹೇಶ್ವರಿ ಕೂಡ ನೋಡಿಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇವಳು ಇದೇ ರೀತಿ ಮಾಡಿನೇ ಮನೆಯವರೆಲ್ಲರನ್ನೂ ಕೂಡ ಬುಟ್ಟಿಗೆ ಹಾಕೊಳ್ತಾ ಇದ್ದಾಳೆ. ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ಅಂದ್ಕೊಳ್ತಾಳೆ. ಇನ್ನು ಅದೇ ಟೈಮ್ಗೆ ಪ್ರೇಮ ಕೂಡ ಅವ್ರ ಮಾವಗೆ ಕಾಫಿನ ಕೊಟ್ಬಿಟ್ಟು ಮಹೇಶ್ವರಿಗೂ ಕೂಡ ಕಾಫಿನ ಕೊಡಬೇಕು ಅಂತ ಬರ್ತಾಳೆ. ಮಹೇಶ್ವರಿ ಕಾಫಿ ಕಪ್ನ ತೊಗೊಂಡ್ಬಿಟ್ಟು, ಪ್ರೇಮ ಒಂದು ನಿಮಿಷ ನಿಂತ್ಕೋ ಅಂತ ಹೇಳ್ತಾಳೆ. ಆ ಕಾಫಿನ ಇಲ್ಲಿ ಪ್ರೇಮ ಮುಂದೆನೆ ಎಲ್ಲದನ್ನೂ ಕೂಡ ನೆಲಕ್ಕೆ ಚೆಲ್ಬಿಡ್ತಾಳೆ. ಬೇರೆಯವ್ರನ್ನ ಮೋಡಿ ಮಾಡಿದಾಗೆ ನನ್ನನ್ನು ಕೂಡ ಈ ಥರ ಕಾಫಿ ಟೀನ ಕೊಟ್ಬಿಟ್ಟು ಮೋಡಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಈ ಜನ್ಮದಲ್ಲಿ ನಿನ್ನ ನಾಟಕನ ನಾನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಆದಷ್ಟು ಬೇಗ ನಿನ್ನ ನಾಟಕನ ಬಂಡವಾಳನ ಬಯಲು ಮಾಡಿ ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದನ್ನು ನೋಡಿ ಶ್ರೀಧರ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅದೇ ಟೈಮಿಗೆ ಇಲ್ಲಿ ಪ್ರೇಮಗೆ ಅವ್ರ ಅಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ, ಹೇಗಿದ್ಯಾ ಅಮ್ಮ ಅಂದಾಗ, ನಾನೇನೋ ಚೆನ್ನಾಗಿದ್ದೀನಿ ಕಣೆ, ನನಗೆ ನಿನ್ನ ಬಗ್ಗೆನೇ ತುಂಬ ಚಿಂತೆ ಆಗ್ತಾ ಇದೆ ಅಂತ ಹೇಳಿದಾಗ, ಏನಾಯ್ತಮ್ಮ, ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗಲ್ಲ ಕಣೆ ಪ್ರೇಮ, ಇವಾಗಲೂ ಕೂಡ ನಿಮ್ಮ ಅತ್ತೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನೀನು ಸುಳ್ಳು ಹೇಳಿದ್ಯಾ ಅಂತ ನಿನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ. ಇನ್ನು ರಾಮ್ ಕೂಡ ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ. ರಾಮ್ ನಿನ್ನನ್ನು ಯಾವ ರೀತಿ ನೋಡ್ಕೊಳ್ತಾನೋ ಏನೋ ಅಂತ ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ, ಏನು ಮಾತಾಡ್ತಾ ಇದೆಯಾ? ನಮ್ಮ ಅತ್ತೆ ದಿನಪೂರ್ತಿ ಕೋಪದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಯಾವಾಗೋ ಒಂದು ಸಲ ಬೈತಾರೆ. ಅವರಿಗೆ ನಾನು ಮಾಡಿರೋ ಕಾಫಿನೇ ಬೇಕು ಗೊತ್ತಾ? ದಿನಕ್ಕೆ 3-4 ಸಲ ನನ್ನ ಕಾಫಿನ ಕುಡಿತಾರೆ. ಇವಾಗ ತಾನೇ ಜಸ್ಟ್ ಅವ್ರಿಗೆ ಕಾಫಿನ ಕೊಟ್ಟು ಬಂದೆ ಅಂದಿದ ತಕ್ಷಣ, ಪ್ರೇಮ ನೀನು ಹೇಳ್ತಾ ಇರೋದು ನಿಜ ಏನೇ ಅಂತ ಕೇಳ್ತಾರೆ. ಹೌದಮ್ಮ, ಇನ್ನು ನನ್ನ ರಾಮ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ? ಅವರಂತೂ ನನ್ನನ್ನು ಊಟ ತಿಂದ ನೀರು ಕುಡ್ದ ಅಂತ ಕಾಳಜಿ ಮಾಡ್ತಾನೆ ಇರ್ತಾರೆ. ಅಮ್ಮ ಅಷ್ಟೇ ಅಲ್ಲ, ನನ್ನ ರಾಮು ನನಗೋಸ್ಕರ ಒಂದು ಹೊಸ ಸೀರೆ ತೊಗೊಂಡು ಬಂದಿದ್ದಾನೆ ಅಮ್ಮ. ಅದು ನನಗೆ ಇಷ್ಟವಾಗಿರೋ ಕಲ್ಲರೇ, ಅದನ್ನು ಕೂಡ ತಿಳ್ಕೊಂಡು ತೊಗೊಂಡು ಬಂದಿದ್ದಾನೆ. ನೆಕ್ಸ್ಟ್ ಟೈಮು ನೀನು ಬರ್ತೀಯ ಅಲ್ವಾ, ಆವಾಗ ಆ ಸೀರೆನ ತೋರಿಸ್ತೀನಿ. ಅಮ್ಮ ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಮ್ಮ, ಈ ಮನೆಯಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅತ್ತೆ ಆಗಲಿ ರಾಮ್ ಆಗಲಿ ಎಲ್ಲರೂ ಕೂಡ ನನ್ನ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ಅಂದಾಗ, ಪ್ರೇಮ ನೀನು ಹೇಳೋದೆಲ್ಲ ಕೇಳ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣೆ, ನನಗೂ ಕೂಡ ಇಷ್ಟೇ ಬೇಕಾಗಿದ್ದು. ಒಟ್ಟಿನಲ್ಲಿ ನೀನು ಚೆನ್ನಾಗಿದ್ರೆ ಸಾಕು ಅಂದಿದ ತಕ್ಷಣ, ಸರಿ ಆಯಿತು ಅಂತ ಹೇಳ್ತಾಳೆ. ಅದನ್ನು ಶ್ರೀಧರ್ ಕೂಡ ಕೇಳಿಸ್ಕೊಳ್ತಾರೆ. ನನಗೆ ಎಂಥ ಸೊಸೆ ಕೊಟ್ಟಿದ್ಯಾ ದೇವ್ರೆ, ಮನೇಲಿ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ತಾಯಿ ಹತ್ರ ಒಂದು ಸ್ವಲ್ಪನೂ ಕೂಡ ಕೆಟ್ಟದಾಗಿ ಹೇಳ್ಕೊಳ್ತಾ ಇಲ್ಲ. ಇವಾಗ ತಾನೇ ಮಹೇಶ್ವರಿ ಕಾಫಿ ಚೆಲ್ಲಿ ಎಷ್ಟೆಲ್ಲ ಅವಮಾನ ಮಾಡಿದ್ಲು, ಅದನ್ನು ತಾಯಿ ಹತ್ರ ಹೇಳ್ಕೊಳ್ದೇನೆ ಎಷ್ಟು ಒಳ್ಳೆತನದಿಂದ ಮಾತಾಡಿದ್ಲು. ನಿಜವಾಗ್ಲೂ ಪ್ರೇಮ ತುಂಬಾ ಒಳ್ಳೆ ಹುಡುಗಿ ಅಂತ ಅಂದ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮಾದೇವ ಕೂಡ ಸ್ನಾನ ಮಾಡಬೇಕು ಅಂತ ಬರ್ತಾನೆ. ಕಾವ್ಯ ಬಟ್ಟೆನ ನೋಡಿಬಿಟ್ಟು ಫುಲ್ ಶಾಕ್ ಆಗ್ತಾನೆ. ಅಯ್ಯೋ ದೇವ್ರೆ, ಇದು ಬಟ್ಟೆನ ಒಂದೇ ಸಲ ಅವಳೇ ಇದ್ದಾಳೆ ಅಂತ ಅಂದ್ಕೊಂಡು ಗಾಬರಿ ಆಗಿಬಿಟ್ಟೆ ಅಂತ ಹೇಳ್ತಾನೆ. ಮೊದಲು ಈ ಬಟ್ಟೆನ ಆಚೆ ಹಾಕಬೇಕು ಅಂತ ಹೇಳ್ಬಿಟ್ಟು ಬಟ್ಟೆನ ತಗೊಳ್ತಾ ಇರಬೇಕಾದ್ರೆ ಸಡನ್ನಾಗಿ ಬಟ್ಟೆ ಕೆಳಗಡೆ ಬಿದ್ದುಬಿಡುತ್ತೆ. ಅಯ್ಯೋ ದೇವ್ರೆ, ಬಟ್ಟೆ ಬಿದ್ದುಬಿಡ್ತಲ್ಲಪ್ಪ, ಮೊದಲು ಇದನ್ನು ಎತ್ತಿ ಹೊರ ಬಿಸಾಕಬೇಕು, ಇಲ್ಲ ಅಂದರೆ ಅವಳು ಬಂದರೆ ಬರೀ ಬಾಯಿ ಬಡ್ಕೊಳ್ತಾಳೆ ಅಂತ ಇನ್ನೇನು ಬಟ್ಟೆನ ತಗೋಬೇಕು. ಅದೇ ಟೈಮ್ಗೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಕಾವ್ಯ ಇನ್ನೇನು ಬೀಳಬೇಕು, ಮಹಾದೇವ ಕಾವ್ಯನ ಇಟ್ಕೊಳ್ತಾನೆ. ಯಾಕೋ ಇಟ್ಕೊಂಡಿದ್ದೀಯಾ ಬಿಡು ಅಂದಿದ ತಕ್ಷಣ ಮಹಾದೇವ ಬಿಟ್ಟೇ ಬಿಡ್ತಾನೆ. ನೋಡಿದರೆ ಕಾವ್ಯ ಕೆಳಗಡೆ ಬಿದ್ದುಬಿಟ್ಟು ಸೊಂಟ ತುಂಬಾ ನೋವಾಗ್ಬಿಡುತ್ತೆ. ಅಯ್ಯೋ ಅಮ್ಮಿ, ಸಾರಿ ಕಣಮ್ಮಿ, ಕೊಡಮ್ಮಿ ಕೈ ಅಂತ ಹೇಳ್ಬಿಟ್ಟು ಕಾವ್ಯನ ಎದ್ದು ನಿಲ್ಲಿಸ್ತಾನೆ. ಅಲ್ಲ, ಈ ರೀತಿ ಮಾಡಿದರೆ ನನ್ನ ತಲೆ ಒಡೆದೋಗೋದಿಲ್ವಾ ಅಂತ ಹೇಳಿದಾಗ, ಅಯ್ಯೋ ಅಮ್ಮಿ, ನೀನೇ ತಾನೇ ಬಿಡು ಅಂತ ಹೇಳಿದ್ದು, ನಿನ್ನ ಮಾತು ಕೇಳಿಸ್ಕೊಂಡು ಗಾಬರಿಯಾಗಿ ಬಿಟ್ಬಿಟ್ಟೆ ಅಂತ ಹೇಳಿದಾಗ, ಹೌದು, ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅಲ್ಲ, ನೀನು ಬೇಕು ಅಂತಲೇ ನನ್ನ ಸೊಂಟ ಮುರಿಬೇಕು, ನನ್ನ ತಲೆ ಒಡೆದೋಗ್ಬೇಕು ಅಂತಲೇ ಅಲ್ವಾ ಈ ರೀತಿ ಮಾಡ್ತಾ ಇರೋದು ಅಂದಾಗ, ಅಯ್ಯೋ ಅಯ್ಯೋ ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮಿ, ನಾನೇನು ಅಷ್ಟು ಕ್ರೂರಿ ಅಲ್ಲ, ನನಗಷ್ಟು ಕೆಟ್ಟತನೂ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ದೇವ್ರೆ, ನನ್ನ ಬ್ಲೌಸ್ ಯಾಕೆ ನಿನ್ನ ಕೈಯಲ್ಲಿದೆ, ಕೊಡು ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಇಸ್ಕೊಳ್ತಾಳೆ. ಅಲ್ಲ, ರೂಮಿಗೆ ಬರೋದಲ್ಲದೆ ಇವಾಗ ಬಾತ್ರೂಮಿಗೆ ಬಂದು ನನ್ನ ಬಟ್ಟೆನೂ ಕೂಡ ಮುಟ್ಟಿದೀಯಾ, ಇನ್ನು ಮುಂದೆ ಏನೇನು ಉದ್ದೇಶ ಇಟ್ಕೊಂಡು ಬರ್ತೀಯ
ಬರ್ತೀಯೋ ಏನು ಅಂತ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರಮ್ಮಿ, ನಾನು ಕೂಡ ಅಕ್ಕ ತಂಗಿರ ನಡುವೆನೇ ಬೆಳೆದಿರೋದು, ಅಂಥ ಉದ್ದೇಶ ಪದ್ದೇಶ ಏನಿಲ್ಲ, ಸುಮ್ಮನೆ ಯಾಕೆ ನಾನು ನೋಡಿ ಇರಿಟೇಷನು ಏನೋ ಒಂದು ಆಗ್ತೀಯಾ ಅಂತ ಹೇಳ್ತಾನೆ. ಸಾಕು ಸುಮ್ಮನೆ ಇರ್ತೀಯ, ಅಕ್ಕ ತಂಗಿರ ನಡುವೆ ಬೆಳೆದಿದ ತಕ್ಷಣ ಕೆಟ್ಟ ಉದ್ದೇಶ ಇರೋದಿಲ್ಲ ಅಂತ ಏನು ಗ್ಯಾರಂಟಿ? ಈ ಪೋಲಿಗಳು ಹುಡುಗಿರನ್ನ ರೇಗಿಸ್ತಾರೆ ಅಲ್ವಾ, ಅವ್ರಿಗೂ ಕೂಡ ಅಕ್ಕ ತಂಗಿ ಇದ್ದೇ ಇರ್ತಾರೆ, ಹಾಗಂತ ಅವರು ರೇಗಿಸೋದು ಬಿಟ್ಟು ಕೂತಿರ್ತಾರ? ಇಲ್ಲ ತಾನೆ ಅಂದಾಗ, ಯಪ್ಪ ಯಪ್ಪ ಬಿಟ್ಟರೆ ಇನ್ನು ಏನೇನು ಮಾತಾಡ್ತೀಯ ನೋಡಮ್ಮಿ, ನಾನು ಇಲ್ಲಿಗೆ ಸ್ನಾನ ಮಾಡಬೇಕು ಅಂತ ಬಂದಿದ್ದು, ನೀನು ಅನ್ಕೊಳ್ಳೋ ಥರ ಏನಿಲ್ಲ. ನಾನು ಬಂದಾಗ ಈ ಬಟ್ಟೆ ಕೆಳಗಡೆ ಬಿದ್ದಿತ್ತು, ಅದನ್ನು ಎತ್ತಿ ಇಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಅದೇ ಟೈಮ್ಗೆ ನೀನು ಬಂದು ಈ ರೀತಿ ಕೂಗಾಡ್ತಾ ಇದೀಯ ಅಂದಾಗ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ನಾನೇ ಕೂಗಾಡ್ತಾ ಇದ್ದೀನಿ ಅಂತ ಇವಾಗ ನನ್ನ ಮೇಲೆ ತಪ್ಪೋರಿಸ್ತೀಯ ಅಂತ ಹೇಳ್ತಾಳೆ. ಅಮ್ಮ ತಾಯಿ ಸಾಕು ನಿಲ್ಲಿಸ್ತೀಯ, ನಾನಿನ್ನು ಇಲ್ಲಿಗೆ ಬರೋದೇ ಇಲ್ಲ, ನೀನು ಮಾತಾಡೋದು ನಿಲ್ಲಿಸು ಅಂದಿದ ತಕ್ಷಣ ಇನ್ನೊಂದು ಸಲ ನನ್ನ ರೂಮಿಗೆ ಬರಬೇಕು ಅಂದರೆ ನನ್ನ ಪರ್ಮಿಷನ್ ತೊಗೊಂಡು ಬಾ ಅಂತ ಬೈತಾಳೆ. ಅಯ್ಯೋ ಅದೇನು ಬಾಯ ಬೊಂಬಾಯ ನಿಂದು ಅಂತ ಹೇಳ್ಬಿಟ್ಟು ಮಹಾದೇವ ಬೈಕೊಂಡು ಹೋಗ್ಬಿಟ್ಟು ಇಲ್ಲಿ ಕಲ್ಯಾಣಿ ರೂಮಲ್ಲಿ ಸ್ನಾನ ಮಾಡಿಕೊಂಡು ಬರ್ತಾ ಇರ್ತಾನೆ. ಏ ಮಹಾದೇವ ನಿಂತ್ಕೊಳ್ಳೋ, ಇಲ್ಲೇನೋ ಮಾಡ್ತಾ ಇದ್ದೆ ಅಂದಾಗ, ಅಮ್ಮ ಬಸ್ಲು ಮನೆಗೇನು ಡ್ಯಾನ್ಸ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಹೌದು ಕಣಪ್ಪ, ನಿಂದು ಮೊದಲೇ ಮಂಗೊಂದು ಜಾತಕ ಇರೋದು, ನೀನು ಡ್ಯಾನ್ಸು ಮಾಡ್ತೀಯ, ಸೂರು ಕಿತ್ತೋಗೋ ಹಾಗೆ ಹಾಡು ಕೂಡ ಹೇಳ್ತೀಯ, ಮೊದಲಿಲ್ಲಿ ಏನು ಮಾಡ್ತಾ ಇದ್ದೆ ಅದು ಹೇಳು ಅಂದಿದ ತಕ್ಷಣ, ಅಯ್ಯೋ ಅಮ್ಮ ನಮ್ಮ ಬಾತ್ರೂಮಲ್ಲಿ ಪೈಪೆಲ್ಲ ಕೆಟ್ಟೋಗಿ ನೀರು ಬರ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡೆ ಅಷ್ಟೇ ಅಂದಾಗ, ಅಯ್ಯೋ ಮಹಾದೇವ ಅಷ್ಟೇ ಅಂತ ಹೇಳ್ತಾ ಇದೆಯಲ್ಲ, ನೀನೇನೋ ಗಂಡಸು, ಎಲ್ಲಿ ಬೇಕೋ ಅಲ್ಲೋಗಿ ದುಬ್ಬು ಅಂತ ನೀರು ಹಾಕ್ಕೊಂಡು ಸ್ನಾನ ಮಾಡ್ತೀಯ, ಪಾಪ ಕಾವ್ಯ ಹೇಗೋ ಮಾಡ್ತಾಳೆ ಅಲ್ಲ, ಹೆಂಡ್ತಿ ಬಗ್ಗೆ ಕಾಳಜಿ ಇರಬೇಕು, ಅಮಾಸೆ ಹುಣ್ಣಿಮೆಗೆ ಒಂದ್ಸಲ ಅಲ್ಲ, ಪ್ರತಿ ನಿಮಿಷ ಪ್ರತಿ ಕ್ಷಣ ಅವಳಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದನ್ನು ಮಾಡಬೇಕು ಕಣೋ ಅಂತ ಹೇಳ್ತಾಳೆ. ಅದನ್ನು ಕಾವ್ಯ ಕೂಡ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಅಯ್ಯೋ ಸರಿ ಮಾಡಿಸ್ಬೇಕಾಗಿರೋದು ಪೈಪಲ್ಲ ಕಣಮ್ಮ, ನಿನ್ನ ಸೊಸೆ ತಲೆ ಅಂತ ಮಹಾದೇವ ಅಂತ ಇರಬೇಕಾದ್ರೆ, ಮಹಾದೇವ ನಾನು ಹೇಳ್ತಾ ಇರೋದು ನಿನಗೇನೆ, ಹೋಗಿ ಮೊದಲು ಪೈಪ್ನ ರೆಡಿ ಮಾಡಿಸು ಅಂದಾಗ, ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಬರ್ತಾನೆ. ಹಾಗೆ ಮಿಲ್ಲವರು ಕಾಲ್ ಮಾಡಿದರು, ನೀನು ಕಾಲ್ ಪಿಕ್ ಮಾಡಿಲ್ಲ ಅಂತೆ, ಬೇಗ ಕಾಲ್ ಮಾಡಿ ಮಾತಾಡು ಅಂದಾಗ, ಹಾಂ ಮೊದಲು ನೀನು ಸೊಸೆನ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಾವ್ಯ ಮುಂದೆ ಹೇಳಿ ಅಲ್ಲಿದ್ದ ಹೋಗ್ಬಿಡ್ತಾನೆ. ಅತ್ತೆ ಡಾಕ್ಟರ್ ಕಾಲ್ ಮಾಡಿದ್ರು, ಇನ್ನೊಂದು ಸಲ ಚೆಕಪ್ ಇದೆ ಅಂದಾಗ, ಅಯ್ಯೋ ಕಾವ್ಯ ನಾನಿವಾಗ ಹುಷಾರಾಗಿದ್ದೀನಿ ತಾನೇ, ನೀನು ಯಾಕಮ್ಮ ತಲೆ ಕೆಡಿಸ್ಕೊಳ್ತೀಯ ಅಂದಾಗ, ಆಗಲ್ಲತ್ತೆ ಏಟ್ ಬಿದ್ದಿರೋದು ತಲೆಗಲ್ವಾ, ಅದಕ್ಕೆ ಸ್ವಲ್ಪ ಚೆಕ್ ಮಾಡಬೇಕು ಅಷ್ಟೇ ಅಂತಾಳೆ. ಪರವಾಗಿಲ್ಲಮ್ಮ ಸದ್ಯಕ್ಕೆ ಏನೂ ಆಗ್ತಾ ಇಲ್ಲ, ಆ ರೀತಿ ಏನಾದರೂ ಆದರೆ ಮನೆಯಲ್ಲೇ ಡಾಕ್ಟರ್ ಇದ್ದಾನೆ ತಾನೇ, ಅವನೇ ಚೆಕ್ ಮಾಡ್ತಾನೆ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಇನ್ನು ಪ್ರೇಮ ಇಲ್ಲಿ ಮನೆಯವ್ರಿಗೋಸ್ಕರ ತುಂಬ ವೆರೈಟೀಸ್ ಅಡುಗೆನ ಮಾಡಿರ್ತಾಳೆ. ಪ್ರೇಮ ಮಾಡಿದಾಳೆ ಅಂತ ಗೊತ್ತಾಗಿದ ತಕ್ಷಣ ಮಹೇಶ್ವರಿ ಊಟಕ್ಕೆ ಕೂತ್ಕೊಳ್ಳೋದಿಲ್ಲ. ಅಯ್ಯೋ ಮಹೇಶ್ವರಿ ಪಾಯಸ ತಿನ್ನೋಕೆ ಪುಣ್ಯ ಮಾಡಿರಬೇಕು ಕಣೆ, ಬಾರಿ ತುಂಬ ಚೆನ್ನಾಗಿದೆ ಅಂದಾಗ, ನಿಮ್ಗೆ ಇಷ್ಟ ಆಗಿದೆ ತಾನೇ, ಬಕೆಟ್ ಗಂಟೆ ಹಾಕ್ಕೊಂಡು ನಂದು ನೀವೇ ತಿಂದ್ಬಿಡಿ ಅಂತ ಬೈತಾಳೆ. ಆಯಿತು ಬಿಡೆ ತಿಂತೀನಿ, ಏನೋ ಹೆಂಡ್ತಿ ಅಂತ ಕಾಳಜಿ ತೋರ್ಸೋಕ್ಕೆ ಬಂದೆ, ಬೇಡ ಅಂದರೆ ಬೇಡ ಪ್ರೇಮ, ನಿಮ್ಮ ಅತ್ತೆದು ಕೂಡ ಸೇರಿಸಿ ನನಗೆ ಹಾಕ್ಬಿಡಮ್ಮ ತಿಂತೀನಿ ಅಂತ ಹೇಳ್ತಾನೆ. ಹೌದು ಕಣ್ಚಿಕಪ್ಪ ದಿಟ್ಟವಾಗೂ ಚೆನ್ನಾಗಿದೆ ಅಂತ ಮಹಾದೇವ ಕೂಡ ಹೇಳ್ಬಿಟ್ಟು ಎಲ್ಲರೂ ಊಟನ ಮಾಡ್ತಾರೆ. ಊಟ ಮುಗಿಸಿ ಅಲ್ಲಿದ್ದ ಹೋದ್ಮೇಲೆ ರಾಮ್ ಎಲೆನ ತೆಗಿಬೇಡ, ನಾನು ಅದ್ರ ಮೇಲೇ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಕಾವ್ಯಕ್ಕ ನೀವು ಅಂದಿದ ತಕ್ಷಣ, ಇಲ್ಲಪ್ಪ ನನಗೆ ಬೇರೆ ಎಲೆ ಕೊಡು ಅಂತ ಹೇಳ್ತಾಳೆ. ಅಕ್ಕ ಒಂದೊಂದು ಸಲ ನೀನು ಅರ್ಥನೇ ಆಗೋದಿಲ್ಲ ಕಣೆ ಅಂತ ಹೇಳಿದಾಗ, ಅರ್ಥ ಆಗೋದ್ರಲ್ಲಿ ಏನಿದೆ ಕಾವ್ಯ, ನಾವು ಈ ರೀತಿ ಗಂಡ ಬಿಟ್ಟಿರೋ ತಟ್ಟೆಯಲ್ಲಿ ಊಟ ಮಾಡಿದರೆ ನಮಗಿಗೆ ತುಂಬಾ ಒಳ್ಳೆಯದಾಗುತ್ತೆ, ಪುಣ್ಯನೂ ಕೂಡ ಸಿಗುತ್ತೆ, ಹಾಗೆ ರಾಮ್ಗೂ ಕೂಡ ಒಳ್ಳೆ ಆಯಸ್ಸು ಸಿಗುತ್ತೆ ಗೊತ್ತಾ ಅಂದಿದ ತಕ್ಷಣ ಅದನ್ನು ಕೇಳಿಸ್ಕೊಂಡು ಅವ್ರ ಅತ್ತೆ ಕಲ್ಯಾಣಿ ಮತ್ತು ಮಾವ ಶ್ರೀಧರ್ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.